ಆತ್ಮೀಯ ವೀಕ್ಷಕರೇ, ಭಾವಜೀವಿಗೆ ಪ್ರೀತಿಯ ಸ್ವಾಗತ. ನಮ್ಮಲ್ಲಿ ಬಹಳಷ್ಟು ಜನ ಹೇಳಿಕೊಳ್ಳೋದನ್ನು ನೀವು ಕೇಳಿರಬೇಕು. ನನಗೆ ಸಾಕಷ್ಟು ಅವಕಾಶಗಳೇ ಸಿಗಲಿಲ್ಲ. ಈ ಸಮಾಜ ನನ್ನನ್ನು ಅವಕಾಶಗಳಿಂದ ವಂಚಿತಗೊಳಿಸಿತು. ಭಗವಂತ ನನ್ನನ್ನು ಬಡತನದಲ್ಲಿ ಹುಟ್ಟಿಸಿದ. ಇಲ್ಲದಿದ್ದರೆ ನಾನು ದೊಡ್ಡ ಸಾಧನೆಯನ್ನ ಮಾಡ್ತಾ ಇದ್ದೆ ಅಂತೆಲ್ಲ ಹೇಳುವುದನ್ನು ನೀವು ಕೇಳಿರಬಹುದು. ಗೆಳೆಯರೇ, ನಾನಿಂದು ನಿಮಗೆ ಶ್ರೀಕಾಂತ್ ಬೊಲ್ಲ ಅನ್ನುವ ಒಬ್ಬ ಮಹಾನ್ ಸಾಹಸಿಯ ಮಹಾನ್ ಸಾಧಕನ ಕಥೆಯನ್ನು ನಿಮಗೆ ಹೇಳಲಿದ್ದೇನೆ. ಆ ಕಥೆಯನ್ನು ಕೇಳಿದ ಮೇಲೂ ನಿಮಗೆ ಈ ಹಳೆಯ ಕೊಳೆತು ಹೋದ ಅವಕಾಶ ವಂಚಿತ ಸಬೂಬು ನೆಪಗಳನ್ನೇ ನೀವು ಹಿಡಿದುಕೊಳ್ಳಬೇಕಾ, ಅಥವಾ ಅವುಗಳನ್ನೆಲ್ಲ ಕಿತ್ತೆಸೆದು ನಾವು ಕೂಡ ಆ ಶ್ರೀಕಾಂತನಂತೆ ಬೆಳೆದು ನಿಲ್ಲಲು ಪ್ರಯತ್ನಿಸಬೇಕಾ ಅನ್ನುವ ಅಭಿಪ್ರಾಯ ನಿಮಗೆ ಬದಲಾದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ಬನ್ನಿ ಗೆಳೆಯರೇ, ನಾವಿಂದು ಮಹಾನ್ ಸಾಧಕನೊಬ್ಬನ ಝೀರೋ ಟು ಹೀರೋ ಆದ ಒಬ್ಬ ಸಾಧಕನ ಕಥೆಯನ್ನ ಕೇಳೋಣ. ಅದಕ್ಕಿಂತ ಮುಂಚೆ ತಾವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಒಂದೇ ಒಂದು ಬಾರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಿಡಿ. ಮತ್ತು ಇಂಥವೇ 106 ವಿಡಿಯೋಗಳನ್ನು ನೀವು ನೋಡಿ ಖಂಡಿತ ಆನಂದಿಸುವಿರಿ. ಸ್ನೇಹಿತರೆ, ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯಲ್ಲಿ 1992ರಲ್ಲಿ ಶ್ರೀಕಾಂತ್ ಬೊಲ್ಲನ ಜನನವಾಗುತ್ತೆ. ಬಡ ಮಧ್ಯಮ ರೈತಾಪಿ ಕುಟುಂಬದಲ್ಲಿ ಶ್ರೀಕಾಂತ್ ಹುಟ್ಟುತ್ತಾನೆ. ಅವರಿಗೆಲ್ಲ ದೊಡ್ಡ ಸಂತೋಷ, ಮಗು ಹುಟ್ಟಿದೆ ಅಂತ. ಆದರೆ ನಂತರ ಗೊತ್ತಾಗುತ್ತೆ ಆ ಮಗು ಹುಟ್ಟು ಕುರುಡು, ಕಣ್ಣಿಲ್ಲ ಅಂತ. ಬಡತನ ಬೇರೆ, ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ದುಃಖವನ್ನ. ನೆರೆಹೊರೆಯವರು ಬಂದು ಹೇಳ್ತಾರೆ, ನಿಮಗೂ ಸಾಕಷ್ಟು ಬಡತನ, ಈ ಮಗು ಜೀವನ ಪರ್ಯಂತ ನಿಮಗೆ ಭಾರವಾಗೇ ಬದುಕುತ್ತೆ, ನೀವು ಇನ್ನಷ್ಟು ಕಷ್ಟವನ್ನು ಪಡ್ತೀರಿ, ಆ ಮಗುವಿಗೆ ಕೂಡ ಕಷ್ಟವಾಗುತ್ತೆ. ಅದಕ್ಕೆ ನೀವು ಈ ಮಗುವನ್ನು ಅನಾಥಾಶ್ರಮಕ್ಕೆ ಕೊಟ್ಟು ಬಿಡಿ, ಎಲ್ಲಾದರೂ ಬಿಟ್ಟು ಬಂದು ಬಿಡಿ, ಅಥವಾ ಕೊಂದು ಬಿಡಿ ಅಂತೆಲ್ಲ ಸಲಹೆಗಳನ್ನು ಕೊಡ್ತಾರೆ. ಆದರೆ ಆ ತಾಯಿ ತಂದೆಯರ ಹೃದಯ ಅದಾವುದನ್ನು ಒಪ್ಪೋದಿಲ್ಲ. ಆ ಮಗುವನ್ನು ಪ್ರೀತಿಯಿಂದ ತಂಬಿಕೊಳ್ತಾರೆ, ತಮ್ಮದು ಅಂತ ಸಾಕ್ತಾರೆ, ಬೆಳೆಸ್ತಾರೆ. ಮುಂದೆ ಶ್ರೀಕಾಂತ್ 5 ವರ್ಷದವನಾಗ್ತಾನೆ. ಶಾಲೆಗೆ ಹೋಗಿ ಸೇರಿಸ್ತಾರೆ. ಶಾಲೆಯಲ್ಲಿ ಶ್ರೀಕಾಂತ್ನನ್ನ ಕುರುಡ ಅಂತ ಸಹಪಾಠಿಗಳು ನಿಂದಿಸ್ತಾರೆ, ಕಾಡಿಸ್ತಾರೆ, ಪೀಡಿಸ್ತಾರೆ. ಮಗುವಿನ ಮನಸ್ಸು ಛಿದ್ರವಾಗುತ್ತೆ, ರೋಧಿಸುತ್ತೆ. ಶಿಕ್ಷಕರು ಕೂಡ ಮಗುವನ್ನ ಹಿಂದಿನ ಸಾಲಲ್ಲಿ ಕೂಡಿಸ್ತಾರೆ. ಮುಂದೆ ಕೂತ್ರೆ ನಿನಗೆ ಕಾಣುವುದಾದ್ರೂ ಏನಿದೆ ಅಂತ. ಮಗುವಿನ ಮನಸ್ಸು ಘಾಸಿಯಾಗುತ್ತೆ. ಅದನ್ನು ನೋಡಿದ ಆ ಮಗುವಿನ ತಂದೆಗೆ ಬಹಳ ನೋವಾಗಿ ಮಗುವನ್ನ ಶಾಲೆಯನ್ನು ಬಿಡಿಸಿ ತಮ್ಮ ಜಮೀನಿನ ಕಡೆಗೆ, ಕೃಷಿಯ ಕಡೆಗೆ ಕರ್ಕೊಂಡು ಹೋಗಿಬಿಡ್ತಾರೆ. ಆದರೆ ಆ ಮಗುವಿಗೆ ಕಲಿಯಬೇಕು, ತಾನು ಮುಂದೆ ಬರಬೇಕು ಅನ್ನೋ ದೊಡ್ಡ ಹಂಬಲ ಇತ್ತು. ಹೀಗಾಗಿ ಏನು ಮಾಡಬೇಕು ಅಂತ ತಂದೆ ಸಾಕಷ್ಟು ಚಿಂತನೆ ಮಾಡಿದಾಗ ಅಂಧರ ಶಾಲೆಯ ಬಗ್ಗೆ ಗೊತ್ತಾಗುತ್ತೆ. ಆಗ ತಮ್ಮ ಮಗುವನ್ನ ಕರೆದುಕೊಂಡು ಹೋಗಿ ಅಂಧರ ಶಾಲೆಗೆ ಸೇರಿಸ್ತಾರೆ. ಮುಂದೆ ಶ್ರೀಕಾಂತ್ ಅತ್ಯುತ್ತಮವಾದಂತಹ ವ್ಯಾಸಂಗವನ್ನು ಮಾಡ್ತಾರೆ. 10ನೇ ತರಗತಿಯನ್ನು ಪಾಸ್ ಆಗ್ತಾರೆ ಮತ್ತು ದೊಡ್ಡ ಅಂಕಗಳಲ್ಲಿ, ದೊಡ್ಡ ಶ್ರೇಣಿಗಳಲ್ಲಿ ಪಾಸ್ ಆಗ್ತಾರೆ. ನಂತರ PUC ಶಿಕ್ಷಣ ಪಡಿಬೇಕು, ಇಂಟರ್ಮಿಡಿಯೇಟ್ ಶಿಕ್ಷಣ ಪಡಿಬೇಕು ಅಂತ ಕಾಲೇಜಿಗೆ ಅಪ್ಲಿಕೇಶನ್ ಹಾಕ್ತಾನೆ ಶ್ರೀಕಾಂತ್. ಆದರೆ ಕಾಲೇಜ್ ಅದನ್ನು ತಿರಸ್ಕರಿಸುತ್ತೆ. ಅಂಧರಿಗೆ ಅವಕಾಶವಿಲ್ಲ ಅಂತ ಹೇಳುತ್ತೆ. ನಿಮ್ಮಂಥವರಾಗಿದ್ದರೆ ಮುಸುಗು ಹೊದ್ದುಕೊಂಡು ಅತ್ತುಕೋತ ರೋಧಿಸುತ್ತಾ ಸಮಾಜವೇ ಹೀಗೆ, ವ್ಯವಸ್ಥೆಯೇ ಹೀಗೆ, ನನ್ನ ಹಣೆ ಬರಹವೇ ಹೀಗೆ, ದೇವರೇ ಹೀಗೆ ಅಂತೆಲ್ಲ ಬೈದುಕೊಂಡು ಇದ್ದು ಬಿಡ್ತಿದ್ವೋ ಏನೋ. ಎಲ್ಲ ಸರಿ ಇದ್ದು ನಾವು ಹೀಗೆ ಇರೋದೇ ಹಾಗೆ. ಆದರೆ ಆ ಶ್ರೀಕಾಂತ್ ಹಾಗೆ ಆಗಲಿಲ್ಲ. ಕೋರ್ಟ್ ಮೆಟ್ಟಲಿರ್ತಾನೆ ಗೆಳೆಯರೆ. 10ನೇ ತರಗತಿ ಪಾಸಾದ ಒಬ್ಬ ಹುಡುಗ, ಅಂಧ ಹುಡುಗ ಕೋರ್ಟ್ ಮೆಟ್ಟಲಿರ್ತಾನೆ. ಏರಿ ತನಗೆ ನ್ಯಾಯ ಬೇಕು ಅಂತ ಕೇಳ್ತಾರೆ. ಕೋರ್ಟ್ ಸಮಾನತೆಯನ್ನು ಎತ್ತಿ ಹಿಡಿಯುತ್ತೆ, ಶಿಕ್ಷಣದ ಮೌಲ್ಯವನ್ನು ಎತ್ತಿ ಹಿಡಿಯುತ್ತೆ ಮತ್ತು ಆದೇಶವನ್ನು ಕೊಡುತ್ತೆ, ನೀವು ಶ್ರೀಕಾಂತನನ್ನ ಪ್ರವೇಶ ಮಾಡಿಸಿಕೊಳ್ಬೇಕು ಅಂತ. ಇಂಟರ್ಮಿಡಿಯೇಟ್ ಶಿಕ್ಷಣವನ್ನ ಶ್ರೀಕಾಂತ್ ಬೊಲ್ಲ ಅತ್ಯುತ್ತಮ ಶ್ರೇಣಿಯಲ್ಲಿ ಮತ್ತೊಮ್ಮೆ ಪಾಸ್ ಆಗ್ತಾರೆ. ದೊಡ್ಡ ಕನಸು ಕಾಣ್ತಾನೆ ಗೆಳೆಯರೆ ಶ್ರೀಕಾಂತ್. ಕಣ್ಣಿಲ್ಲದ ಹುಡುಗ ದೊಡ್ಡದೊಂದು ಕನಸು ಕಾಣ್ತಾನೆ. ಬೆಳಕನ್ನ ಕಂಡಿರ್ಲಿಕ್ಕಿಲ್ಲ, ಅಸಲಿ ಬೆಳಕನ್ನ. ಆದರೆ ಆತನ ಕಣ್ಣುಗಳ ಒಳಗೆ ಒಂದು ಮಿನುಗುವ ಬೆಳಕು ಅಕ್ಷರಶಃ ಇತ್ತು. ತಾನು ದೊಡ್ಡ ಇಂಜಿನಿಯರ್ ಆಗಬೇಕು ಅಂತ ಆತ ಕನಸು ಕಾಣ್ತಾನೆ. ಯೂನಿವರ್ಸಿಟಿಗಳಿಗೆ ಅರ್ಜಿ ಹಾಕ್ತಾನೆ. ಆದರೆ ಸಾಧ್ಯ ಆಗೋದಿಲ್ಲ. ಅಂಧರಿಗೆ ಅಂತಹ ಅವಕಾಶ ಇಲ್ಲ ಅಂತ ಹೇಳಿದೆ. ಭಾರತೀಯ ಯೂನಿವರ್ಸಿಟಿಗಳಲ್ಲಿ ಅಂಧರಿಗೆ ಇಂಜಿನಿಯರಿಂಗ್ ಶಿಕ್ಷಣದ ಅವಕಾಶ ಇದ್ದಿರಲಿಲ್ಲ. ಆದರೆ
ಶ್ರೀಕಾಂತ್ ಸುಮ್ಮನೆ ಕೂಡಲಿಲ್ಲ ಗೆಳೆಯರೆ, ಹುಡುಕಾಡಿದ. ಯಾವ ದೇಶದ ಯಾವ ಯೂನಿವರ್ಸಿಟಿಗಳು ತನ್ನಂತಹ ಅಂಧರಿಗೆ ಶಿಕ್ಷಣ ಕೊಡಲಿಕ್ಕೆ ಅವಕಾಶವನ್ನು ಹೊಂದಿವೆ ಅಂತ ಹುಡುಕಾಡ್ತಾನೆ ಗೆಳೆಯರೆ. ಆಗ ಗೊತ್ತಾಗುತ್ತೆ ಅಮೆರಿಕಾದ ಯೂನಿವರ್ಸಿಟಿಗಳಲ್ಲಿ ಸ್ಕಾಲರ್ಶಿಪ್ ಜೊತೆಗೆ ತಮ್ಮಂಥವರಿಗೆ ವ್ಯಾಸಂಗಕ್ಕೆ ಅವಕಾಶ ಇದೆ ಅಂತ ಗೊತ್ತಾಗುತ್ತೆ. ಮ್ಯಾಸಚ್ಯೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್ ಯೂನಿವರ್ಸಿಟಿಯನ್ನು ಆಯ್ದುಕೊಳ್ತಾನೆ ಗೆಳೆಯರೆ. ವಿಶ್ವದ ಸುಪ್ರಸಿದ್ಧ ಯೂನಿವರ್ಸಿಟಿ ಅದು. ಹಾಗೆ ಸೇರಿಕೊಂಡ ಮೊಟ್ಟ ಮೊದಲ ವ್ಯಕ್ತಿ ಆತ, ಅಂಧ ವ್ಯಕ್ತಿ, ಭಾರತೀಯ ಮೂಲದ ವ್ಯಕ್ತಿ. ಅಲ್ಲಿ ಕೂಡ ಅತ್ಯುತ್ತಮ ಶ್ರೇಣಿಯಲ್ಲಿ ತನ್ನ ಇಂಜಿನಿಯರಿಂಗ್ ಶಿಕ್ಷಣವನ್ನು ಮುಗಿಸ್ತಾನೆ. ಆತ ಎಂದು ವ್ಯವಸ್ಥೆಯನ್ನ, ದೇವರನ್ನ, ತನ್ನ ಬಡತನವನ್ನು ಎಂದು ಪ್ರಶ್ನಿಸಿಕೊಂಡವನಲ್ಲ. ಕೇವಲ ತನ್ನ ಸ್ವಾಭಿಮಾನ, ತನ್ನ ಬದ್ಧತೆ, ತನ್ನ ಪ್ರಯತ್ನವನ್ನು ನಂಬಿಕೊಂಡಾತ ಅತ್ಯುತ್ತಮ ಶ್ರೇಣಿಯಲ್ಲಿ ಇಂಜಿನಿಯರಿಂಗ್ ಅನ್ನು ಮುಗಿಸ್ತಾನೆ. ಆತನಿಗೆ ಅಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಆಫರ್ ಮಾಡ್ತವೆ, ನಮ್ಮಲ್ಲಿ ನೀವು ಕೆಲಸ ಮಾಡಿ ಅಂತ. ಆದರೆ ಬೊಲ್ಲ ಒಪ್ಪೋದಿಲ್ಲ. ಆತ ಭಾರತಕ್ಕೆ ಬರ್ತಾನೆ, ಮತ್ತೆ ಆಂಧ್ರ ಪ್ರದೇಶಕ್ಕೆ ಬರ್ತಾನೆ, ಹೈದರಾಬಾದಿಗೆ ಬರ್ತಾನೆ. ಒಂದು ಸ್ಟಾರ್ಟಪ್ ಅನ್ನ ಲಾಂಚ್ ಮಾಡ್ತಾನೆ, ಬಲಾಂಟ್ ಇಂಡಸ್ಟ್ರೀಸ್ ಹೈದರಾಬಾದ್. ಈ ಹೆಸರನ್ನು ನೀವು ಕೇಳಿರ್ತೀರಿ, ದೊಡ್ಡ ಹೆಸರು ಇದು. ಬಲಾಂಟ್ ಇಂಡಸ್ಟ್ರೀಸ್ ಅನ್ನು ಸ್ಥಾಪನೆ ಮಾಡ್ತಾನೆ ಮತ್ತು ಈಗ ಅದು ವಾರ್ಷಿಕ 80 ಕೋಟಿಯ ಟರ್ನ್ ಓವರ್ ಇರತಕ್ಕಂಥ ಒಂದು ದೊಡ್ಡ ಕಂಪನಿಯಾಗಿ ಬೆಳೆದು ನಿಂತಿದೆ. ಅದರ CEO ಕಣ್ಣಿಲ್ಲದ ಬೊಲಾಂಡ್ ಶ್ರೀಕಾಂತ್. ನೋಡಿ, ನಾವು ಸಬೂಬುಗಳನ್ನು ಕೊಟ್ಕೋತೀವಿ, ಆದರೆ ಬಡತನದಲ್ಲಿ ಹುಟ್ಟಿ ಕಣ್ಣಿಲ್ಲದೆ ಬೆಳೆದು ಪ್ರಯತ್ನಪೂರ್ವಕವಾಗಿ ಶಿಕ್ಷಣವನ್ನು ಪಡೆದು ಇಂತಹ ಆಧುನಿಕ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ತನ್ನದೇ ಆದಂಥ ಒಂದು ಕಂಪನಿಯನ್ನು ಸ್ಥಾಪಿಸ್ತಾನೆ ಗೆಳೆಯರೆ. ಸ್ಥಾಪಿಸಿ 80 ಕೋಟಿ ವಹಿವಾಟಿಗೆ ಆತ ಬಂದು ನಿಲ್ತಾನೆ. ಈಗ ಆತನಿಗೆ 30ರ ವಯಸ್ಸಿನ ಆಸುಪಾಸಿದೆ. ಈಗಾಗಲೇ ಆತ 3,000 ವಾರ್ಷಿಕವಾಗಿ 3,000 ಮಕ್ಕಳಿಗೆ ಉಚಿತ ಶಿಕ್ಷಣಕ್ಕೆ ಸ್ಪಾನ್ಸರ್ ಮಾಡ್ತಾರೆ. ನೋಡಿ, ನಾವು ಗುರಿಯೆಡೆಗೆ ಸಾಗಬೇಕು, ನಾವು ಒಂದು ಸಾಧನೆಯನ್ನು ಮಾಡಬೇಕು ಅನ್ನೋ ಹಂಬಲ ನಮ್ಮೊಳಗಿದ್ದರೆ ನಾವು ಏನು ಬೇಕಾದರೂ ಮಾಡಬಹುದು ಸ್ನೇಹಿತರೆ. ಅಥವಾ ಸಬೂಬುಗಳಿಗೆ ಜೋತು ಬಿದ್ದು ಅಲ್ಲಿ ಕೊಳೆಯಬೇಕು ಅನ್ನುವ ಮನಸ್ಥಿತಿ ನಮ್ಮದಾದರೆ ಆ ಪರಮಾತ್ಮನೇ ಹುಟ್ಟಿ ಬಂದು ನಮ್ಮನ್ನು ಮಾರ್ಗದರ್ಶನ ಮಾಡಿದರು, ತನ್ನೇ ಸಾರಥಿಯಾಗಿ ಮುಂದೆ ನಿಂತರೂ ನಾವೆಲ್ಲೂ ಹೋಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಮ್ಮಂಥವರಿಗೆ ಝೀರೋದಿಂದ ಹೀರೋ ಆಗಲಿಕ್ಕೆ ಬೊಲಾಂಟ್ ಶ್ರೀಕಾಂತನಂತಹ ಉದಾಹರಣೆಗಳು ಅಕ್ಷರಶಃ ಬೇಕು ಅಲ್ವೇ? ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ತಿಳಿಸಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.